ನಾನೇ ನಿನ್ ಗೊತ್ತಿಲ್ವಾ, ನಾನು ಅಲ್ಲಿ ಮಾತಾಡಕ್ಕೆ ಹೋಗಲ್ಲ. ನನಗ್ ಗೊತ್ತು ಯಾರ್ಯಾರು ಹೆಂಗೆ ಅಂತ. ಅವ್ರ ಅಪ್ಪ ಅಮ್ಮದಿರ್ಗೆ ಗೊತ್ತಿಲ್ಲ, ನಿನ್ಗೇನ್ ಗೊತ್ತಾಯ್ತದೆ? ಅದೇಳಿ ನಿಜನೇ ಸುಳ್ಳು? ನಿಜ ಕಣ ಹೇಳೋ, ಅಲ್ಲಿ 5 ಇರೋದು. 5 ಅಲ್ಲ 6-7. 6 ಅದೇ ನಿಜ ಬಿಡೋದು. ಅದ್ ಅಪ್ಪಂಗ್ ಹುಟ್ಟಿದ ಮಾತೆ ನೀನ್ ಹೇಳೋದು. ನಮಸ್ಕಾರಗಳು ಎಲ್ಲ ನಗೋ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ RJ ಸುನೀಲನ ಸುನಿ ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸಖತ್ತಾಗಿರೋ ಇವತ್ತಿನ ಕಾರ್ಯಕ್ರಮದಲ್ಲಿ ನನಗೆ ಮೆಸೇಜ್ ಕಳಿಸಿದ್ದಾರೆ. ಮಂಜುಳಾ ಅನ್ನೋರು ಜಯಮ್ಮ ಅನ್ನೋರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ, ಇವರು ಸಿಕ್ಕಾಬಟ್ಟೆ ಮಾತಾಡ್ತಾರೆ, ಇವರು ಹಾಸ್ಟೆಲಲ್ಲಿ ಬೇರೆ ಕೆಲಸ ಮಾಡ್ತಾರೆ ಅಂತ ಹೇಳಿದ್ದಾರೆ. ಬನ್ನಿ ಇದೀಗ ಕಾಲ್ ಮಾಡುವ ಜಯಮ್ಮಗೆ. ಹಲೋ ಹಲೋ ಜಯಮ್ಮ, ಹೇಳ. ಹೇಳಿದ್ರೆ ಏನು ಅನ್ಬಾರ್ದು. ಹೇಳಪ್ಪ, ನಾನು ಏನೋ ಮಾಡ್ತಾ ಇದ್ದೀನಿ. ನಂಟ್ರ ಬಂದವ್ರು ನಮ್ಮ ಹುಡ್ಗ ಬಂದದೆ, ಕಾಫಿ ಮಾಡ್ತಾ ಇದ್ದೀನಿ. ಏನು ಕಾಫಿ ಮಾಡೋದು ಏನು ದೊಡ್ಡ ವಿದ್ಯೆನಾ? ಸ್ಟವ್ ಹಸ್ಬಿಟ್ಟು ಒಂದು ಪಾತ್ರೆ ಮಾಡಿಬಿಟ್ಟು ಒಂದು ಲೋಟ ನೀರು ಹಾಕ್ಬಿಟ್ಟು ಒಂದಷ್ಟು ಕಾಫಿ ಪುಡಿ ಹಾಕ್ಬಿಟ್ಟು ಒಂದಿಷ್ಟು ಹಾಲು ಹಾಕ್ಬಿಟ್ಟು ಸಕ್ಕರೆ ಹಾಕ್ಬಿಟ್ಟು ಅಳ್ಳಾಡಿಸ್ಬಿಟ್ಟು ತಿರುಗಿಸ್ಬಿಟ್ಟು ಒಂದು ಸೋಸೋದು ಇದು ತಗೊಂಡು ಲೋಟ ಕೆಳಗಿಟ್ಬಿಟ್ಟು ಸೋಸಿದ್ರೆ ಕಾಫಿ ಆಯ್ತದೆ. ಅದೇನು ದೊಡ್ಡ ವಿಚಾರ? ಏನು ಬ್ರಹ್ಮವಿದ್ಯೆನಾ ಅದು? ಹೇಳಪ್ಪ, ಅಲ್ಲಿ ನಾನು ಯಾರೋ ಬಂದವ್ರಂತ ಹೇಳಿ. ನಾನು ಏನು ಅಮೇರಿಕ ಅಧ್ಯಕ್ಷರು ಬಂದವ್ರ ಮನೆಗೆ? ಬಂದವ್ರು. ಹೇಳು, ಯಾವ್ದ್ರಲ್ಲಿ ಬಂದರು? ನೀನ್ ಯಾರು ಹೇಳೋ ಕರೆಕ್ಟಾಗಿ, ನನಗೆ ಗೊತ್ತಾಯ್ತಾ ಇಲ್ಲ. ಹೇಳ್ತೀನಿ. ಅದಕ್ಕೂ ಮುಂಚೆ ಬಂದಿರೋದು ಅಮೇರಿಕ ಅಧ್ಯಕ್ಷರು. ಸ್ವಲ್ಪ ಮರ್ಯಾದೆಯಿಂದ ಸರಿಯಾಗಿ ಕೊಟ್ಟು ಕಳಿಸ್ಕೊಡಿ ಅವ್ರನ್ನ. ಸುಮ್ಮನೆ ಬಾಯಿ ಬಂದಂಗೆ ಮಾಡ್ಕೊಂಡು ಮತ್ತೆ ನಮ್ಮ ಅಳಿಯಕ್ಕ. ಅಯ್ಯೋ ಸಾರಿ, ಬಿಡ್ತು. ಈಗ ನಿಮ್ಮ ಹಾಸ್ಟ್ಲಲ್ಲಿ ಯಾರೋ ಒಬ್ರು ನನಗೆ ಈ ಪ್ರಶ್ನೆ ಕೇಳವ್ರೆ. ನಮ್ಮ ಹಾಸ್ಟ್ಲಲ್ಲಿ? ಹೇಳು. ನನ್ನ ಮೇಲೆ ಆಣೆ ಮಾಡಿ ಫಸ್ಟ್ ಅವ್ರು ಯಾರು ಏನು ಅಂತ ಕೇಳಕ್ಕಿಲ್ಲ ಅಂತ. ಯಾರು ನಮ್ಮ ಹಾಸ್ಟೆಲ್ ಇರೋದು ಅಂದ್ರೆ ತೇಜು ಅವಳೆ, ಮೀನಾಕ್ಷಿ ಅವಳೆ, ಇನ್ಯಾರು ಅವರಪ್ಪ? ಹೇಳ್ತೀನಿ ಆಯ್ತಾ? ನನಗೆ ತಲೆ ಕೆಟ್ಟೋಗೈತೆ ನನಗೆ ಅವ್ರು ಕೇಳಿದ್ ನೋಡ್ಬಿಟ್ಟು. ಏನಂತ ಕೇಳಿದ್ರು? ಏನಂದ್ರೆ ನೀವ್ ಯಾರಿಗೂ ಹೋಗಿ ನನ್ನ ನಂಬರ್ ನಿನ್ಗೆ ಹೆಂಗ್ ಸಿಕ್ತು? ಬೇಕು ಅಂದ್ರೆ ನಿಮ್ಮ ಅಪ್ಪನ ನಂಬರು ಸಿಗ್ತದೆ. ಅದಲ್ಲ, ನಮ್ಮ ಅಪ್ಪನ ನಂಬರ್ ನಮ್ಮ ಅಪ್ಪ ಹೋಗಿ ಮಸಾನ್ದಲ್ಲ ಅವ್ನು ಇಸ್ಕರ್ಕ. ಈಗ ಮಾತ್ಕಂತೀನಿ, ಅದಕ್ಕೆ ನೀವು ಇದು ಮಾಡ್ಕೊಂಡು ನಾನು ಮರ್ಸ್ಬಿಡ್ಬೇಡಿ. ನಾನು ಹೇಳ್ತಿದ್ದೀನಿ, ಇಲ್ಲಿ ಕೇಳಿಲಿ. ಹೇಳಪ್ಪ, ಹೋಗ್ಲಿ ಹೇಳು. ಬಟ್ ಇದು ಇವ್ರ ಬಾಯಲೆಲ್ಲ ಇದೆಲ್ಲ ಹೆಂಗ್ ಬರ್ತದೆ ಅಂತ ನನ್ಗೆ ಗೊತ್ತಿಲ್ಲ. ಇವ್ರ ತಲೆಯಲ್ಲಿ ಹೆಂಗ್ ಓಡ್ತದೆ ಇವೆಲ್ಲ? ಯಾರ ತಲೆಯಲ್ಲಿ? ಅವ್ರ ತಲೆಲ್ಲ? ಅವ್ರ ತಲೆಯಲ್ಲಿ ಎಲ್ಲ ಓಡ್ತದೆ. ಸಮಿತ್ರ ತಲೆ ಓಡ್ದಂಗ ಓಡ್ತದೆ. ಹೇಳು ಹೇಳು, ಅದೇನಂತ ನಾನೇನು ಹೇಳಲ್ಲ. ನಿನ್ ಕರೆಕ್ಟಾಗಿ ಹೇಳು. ನನ್ನ ಮೇಲೆ ನಿನ್ ಮೇಲೆ ಆಣೆ ಹೇಳಲ್ಲ. ಹೇಳಪ್ಪ, ನಾನೇ ನಿನ್ ಗೊತ್ತಿಲ್ವಾ, ನಾನು ಅಲ್ಲಿ ಮಾತಾಡಕ್ಕೆ ಹೋಗಲ್ಲ. ನನಗ್ ಗೊತ್ತು ಯಾರ್ಯಾರು ಹೆಂಗೆ ಅಂತ. ಅವ್ರ ಅಪ್ಪ ಅಮ್ಮದಿರ್ಗೆ ಗೊತ್ತಿಲ್ಲ, ನಿನ್ಗೇನ್ ಗೊತ್ತಾಯ್ತದೆ? ಅದೇಳಿ ನಿಜನೇ ಸುಳ್ಳು? ನಿಜ ಕಣ ಹೇಳೋ, ಅಲ್ಲಿ 5 ಇರೋದು. 5 ಅಲ್ಲ 6-7. 6 ಆಯ್ತಾ? ಬೇಕಾದ್ರೆ ನೀರಲ್ಲಿ ಮೀನಿನ ಹೆಜ್ಜೆ ಕಂಡು ಹಿಡಿಬಹುದು, ಹೆಂಗಸ್ರು ಮಾಯ ಕಂಡು ಹಿಡಿಯಕ್ಕಾಗಲ್ಲ. ಹುಡುಗಿರ್ ಮೊಬೈಲ್ ಪಾಸ್ವರ್ಡ್ ಕಂಡು ಹಿಡಿಯಕ್ಕಾಗಲ್ಲ. ಅದೇ ನಿಜ ಬಿಡೋದು. ಅದ್ ಅಪ್ಪಂಗ್ ಹುಟ್ಟಿದ ಮಾತೆ ನೀನ್ ಹೇಳೋದು. ಅಯ್ಯೋ ಯಪ್ಪ, ಅವೆಲ್ಲ ನಮ್ಗ್ ಓದಿಲ್ಲ ಬರ್ದಿಲ್ಲ, ಅವೆಲ್ಲ ನಮಗ್ ಬರಲ್ಲ ಕಣೋ. ಅವ್ರಿಗೆಲ್ಲ ಚಕ್ನಿ ಪಕ್ನಿ ಹೆಂಗ್ ಬೇಕು ಎಲ್ಲ ಇದ್ ಮಾಡ್ತಾರೆ. ಬೇಕಾದ್ರೆ ತೈ ತಕ್ಕಂತ ಕುಣಿಸ್ಬಿಡ್ತಾರೆ 3 ದಿನ. ನನ್ನ ಕುಣಿಸ್ತಾರೆ, ನನ್ಗೂ ಅಂತಾರೆ. ನಾನು ಅದಕ್ಕೆ ಯಾರ ತಂಟೆಗೂ ಹೋಗಲ್ಲ. ನಾನು ಕರೆಕ್ಟು, ನೀವು ಇರೋದೇ ಸರಿ, ದೇವ್ರ ಥರ ಹಂಗೆ ಇರಿ. ಬಟ್ ನನಗೆ ಏನಾಗದೆ ಇವತ್ತಿನ ಹುಡುಗಿರಿಗೆ ಅಂತ ನನಗೆ ಗೊತ್ತಾಯ್ತಾ ಇಲ್ಲ. ಏನಾಗದೆ ಅಂತ ಹೇಳು. ನನಗೆ ಗೊತ್ತದೆ ಅರ್ಧಂಬರ್ಧ, ಫುಲ್ಲು ಗೊತ್ತಾಯ್ತಾ ಇಲ್ಲ. ಹೇಳು. ಹೇಳ್ತೀನಿ, ನಿಂಗೆ ಗೊತ್ತಿರೋದು ಅರ್ಧಂಬರ್ಧ ಏನು ಅಂತ ನನಗೆ ಹೇಳಿ. ಅದರಲ್ಲೂ ಅರ್ಧಂಬರ್ಧ ಒಂಚೂರು ಹೇಳು, ನಾನು ಹೇಳ್ತೀನಿ. ಒಂಚೂರು ಹೇಳಿದ್ರೆ ಅದು ಅರ್ಥ ಆಗಲ್ಲ ಅದು. ಮತ್ತೆ ಬಿಡು. ಆಮೇಲೆ ಹೇಳ್ತಿದ್ದೀನಿ, ನಿಮ್ಮ ಅಪ್ರಾಣ ಹೇಳೋದಿಲ್ಲ ನಾನು. ಮತ್ತೆ ಹೇಳು, ಹೇಳಂಗಿದ್ರೀಗ. ಸರಿ, ಇಲ್ಲಿ ಏನಂತಂದ್ರೆ ಒಬ್ಳು ಕೇಳೋಳೆ ನನಗೆ. ಯಾರಿಂಗ್ ಕೇಳೋಳೆ ಅಂತ ನಿಮಗೆ ಅರ್ಥ ಆಯ್ತದೆ ನಾನು ಹೇಳಿದ್ಮೇಲೆ. ಈ ಹುಡುಗರು ವಾರಕ್ಕೊಂದ್ಸಲಿ ನೋಡೋ ವಸ್ತುನ ಹುಡುಗಿರು ವರ್ಷಕ್ಕೊಂದ್ಸಲ ನೋಡ್ತಾರಂತೆ. ಹಂಗಂದ್ರೆ ಏನರ್ಥ? ಅದೇ ಗಂಡಸರು ವಾರಕ್ಕೊಂದ್ಸಲ ನೋಡೋ ವಸ್ತುನ ಹೆಂಗಸರು ವರ್ಷಕ್ಕೊಂದ್ಸಲ ನೋಡ್ತಾರಂತೆ. ಏನು ನನಗೆ ಒಂದು ಅನ್ಕೊಂಡ್ರೆ ಒಂದು ಬತ್ತೈತೆ ತಲೆಗೆ.
ನನ್ಗ್ ಗೊತ್ತಿಲ್ಲ ಏನು ಅಂತ. ಸರಿ ಬೆಳಗ್ಗೆ ಹೇಳಿವಂತೆ ಬಿಡು. ಇವಾಗ ನನಗೆ ಅಡ್ಗೆ ಮಾಡ್ಬೇಕು. ನಾನು ಬೆಳಗ್ಗೆಗಲ್ಲ, ನಾನು ಬೆಳಗಾನ ತಲೆ ಕೆಡ್ಸ್ಕೊಂಡಿದ್ದೀನಿ, ನನಗೆ ಏನು ಅಂತ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ನನಗೂ ಗೊತ್ತಿಲ್ಲ. ಹೇಳಂಗಿದೆ ಕರೆಕ್ಟಾಗಿ ಹೇಳು, ಇಲ್ದೇವ್ರೆ ಬಿಟ್ಟಾಕು. ನಾನು ಒಂದು ವಾರದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನಾನು ವಾರಕ್ಕೊಂದ್ಸಲ ನೋಡೋದನ್ನ ಇವ್ರೇನು ವರ್ಷಕ್ಕೊಂದ್ಸಲ ನೋಡ್ತಾರೆ ಅಂತ. ಬಡ್ಡಿ ಮಗನ ತಲೆ ಒಳಗೆ ಏನೇನೋ ಬಂದ್ಬಿಡ್ತು. ಗೊತ್ತಿಲ್ಲಪ್ಪ ನನಗೆ ಅವೆಲ್ಲ. ಅವ್ರು ಯಾವ ಮೆಸೇಜ್ ನೋಡಕ್ ಹೋಗಲ್ಲ, ನನ್ಗೆ ಯಾವ ಇದು ನಾನು ನೋಡಕ್ ಹೋಗಲ್ಲ. ಅವರೆಲ್ಲ ಮೆಸೇಜ್ ಮಾಡಿದ್ರು ನಾನು ಎಲ್ಲೂ ನೋಡಕ್ ಹೋಗಲ್ಲ. ಅಪ್ಪಿ ತಪ್ಪಿ ಏನ್ ಗೊತ್ತಾ, ಒಂದ್ ಮಾತೈತೆ, ಹುಡುಗರು ಮೊಬೈಲ್ನ ನೋಡಿದ್ರೆ ಕಣ್ಣು ಹೋಯ್ತದಂತೆ, ಹುಡುಗಿರ್ ಮೊಬೈಲ್ ಏನಾರು ನೋಡ್ಬಿಟ್ರೆ ಅಕಸ್ಮಾತ್ ಜೀವನೇ ಹೊಟ್ಟೋಯ್ತದಂತೆ. ಇಲ್ಲ ಆಮೇಲೆ ಮಾತಾಡುವಂತೆ ಬೆಳಗ್ಗೆ ಬಿಡು, ನಂಗೆ ತಲೆ ನೋಯ್ತದ. ನಮ್ಗೆ ಯಾಕೆ ನನ್ನ ಜೊತೆ ಮಾತಾಡಿದ್ರೆ ತಲೆ ನೋಯ್ತದ? ನಂಗೆ ನಮ್ಮ ಮನೇಲಿ ನಂಟ್ರುಗಳು ಬರ್ತಾವ್ರೆ, ಯಾರೋ ಅಡ್ಗೆ ಮಾಡ್ಬೇಕು, ಸುಮ್ಮನೆ ತಲೆ ಬಿಟ್ಬಿಡಪ್ಪ ನಂಗೆ. ಸರಿ, ನಾನು ಯಾರು ಗೊತ್ತಾಯ್ತಾ ನಿಮ್ಗೆ? ನನ್ಗೆ ಗೊತ್ತೇ ಆಗ್ಲಿಲ್ಲ. ಹೇಳು ಮತ್ತೆ. ನಿನಗೆ ಗೊತ್ತಲ್ಲ ಎಲ್ಲ ಅಂತ ಇದ್ರಿ ಮತ್ತೆ. ಸರಿ ಹೇಳೋ, ನನ್ಗೆ ಗೊತ್ತಿಲ್ಲ ನಿಜವಾಗ್ಲೂ, ನಂಗೆ ಗೊತ್ತಾಯ್ತಲ್ಲ. ಒಂದ್ಸತಿ ಹೇಳೋ, ಈ ಹೆಸ್ರೇನು ಹೇಳು. ಆಕ್ಚುಲಿ ನನ್ನ ಹೆಸರು ಬಂದು ಜಯಮ್ಮ ಅವರೇ, RJ ಸುನಿಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಹೌದಾ? ಅಯ್ಯಪ್ಪ ದೇವ್ರೇ ಹೋಗತ್ತಾಗೆ ನೀನ್ ಮತ್ತೆ ಎಲ್ಲ ಪ್ರೈಜ್ ಅಲ್ಲ ಮತ್ತೆ. ಪ್ರೈಜಾ? ಪ್ರೈಜ್ ಅಲ್ಲ, ಯೂಟ್ಯೂಬಲ್ಲಿ ಬರ್ತದೆ, ತಗೊಳ್ಳಿ ನೋಡಿ ಹೆಂಗೆ ಹೇಳ್ತಿದ್ಯಾ ಅಂತ. ಜಯಮ್ಮ. ಓಕೆ, ಥ್ಯಾಂಕ್ ಯು ನಮ್ಮೊಟ್ಟು ಮಾತಾಡೋದಕ್ಕೆ ಜಯಮ್ಮ ಅವರೇ. ಸಕ್ಕದಾಗಿರೋ ಈ ಒಂದು ಟ್ರ್ಯಾಪ್ನ ಇಲ್ಲಿ ಮುಗಿಸ್ದ ಮುಂದೆ ಬೊಮ್ಮಟಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರೆ, ನಗ್ತಾರೆ, ನಗಿಸ್ತಾರೆ. ಯಾಕಂದ್ರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ತಾ ಹ್ಯಾಪಿಯಿಂದ ಇರಿ. ಹಾಗೆ ಈ ಒಂದು ಟ್ರ್ಯಾಪ್ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. RJ Sunil, Prank Calls.